ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವಾಗ ಮಲ್ಲೇಶ್ವರಂ ಹತ್ರ ಇರುವ ಕರ್ನಾಟಕ ಚಿತ್ರಕಲಾ ಪರಿಷತ್ ಕುಮಾರ ಕೃಪಾ ರಸ್ತೆ ಗಾಂಧಿನಗರದ ಹತ್ರ ಇದ್ದೀವಿ. ಇಲ್ಲಿ ಬೆಂಗಳೂರು ಉತ್ಸವ ಚಿತ್ರಸಂತೆ ನಡೆಸ್ತಿದ್ದಾರೆ. ಸೊ ನಾವಿಲ್ಲಿಗೆ ಬಂದಿದ್ದೀವಿ. ಬೆಂಗಳೂರು ಉತ್ಸವ ಫ್ರೆಂಡ್ಸ್ ಡೇಟು ಜನವರಿ 9ರಿಂದ 25ನೇ ತಾರೀಕು ಜನವರಿವರೆಗೂ ಇರುತ್ತೆ. 25 ಜನವರಿವರೆಗೂ ಇರುತ್ತೆ. ಇದು 17 ದಿವಸದವರೆಗೂ ಎಕ್ಸಿಬಿಷನ್ ಇಟ್ಟಿರ್ತಾರೆ. ಟೈಮಿಂಗ್ಸ್ ಬಂದು ಮಾರ್ನಿಂಗು 10:30ಇಂದ ಈವ್ನಿಂಗು 7 PM ಇರುತ್ತೆ. ಎಂಟ್ರಿ ಫೀಸು ಫ್ರೀ ಇದೆ. ನೋಡಿ, ಎಲ್ಲರೂ ಬನ್ನಿ, ಇಲ್ಲಿ ತುಂಬ ಚೆನ್ನಾಗಿದೆ ಎಕ್ಸಿಬಿಷನು. ಎಲ್ಲ ಥರ ಆ್ಯಂಟಿಕ್ ಪೀಸ್ಗಳೆಲ್ಲ ಇಟ್ಟಿದ್ದಾರೆ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಯಾವ ಥರ ಇಟ್ಟಿದ್ದಾರೆ ನೋಡಿ. ಪಾಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕುದುರೆ ನೋಡಿ, ಒಂದೊಂದು ಪೀಸು ಸೂಪರಾಗಿದೆ ಫ್ರೆಂಡ್ಸ್. ಒಂದೊಂದು ಪೀಸ್ ರೇಟ್ ಕೇಳಿದ್ರೆ ಸಖತ್ ಕಾಸ್ಟ್ಲಿ ಕೂಡ ಇದೆ. ನೋಡಿ, ಹಾರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ದೊಡ್ಡ ದೊಡ್ಡ ಮನೆಗಳಿಗೆ ಈ ಥರ ಶೋ ಪೀಸ್ ಇಟ್ಟಷ್ಟು ತುಂಬ ಚೆನ್ನಾಗಿರುತ್ತೆ. ನಾವಿವಾಗ ಒಂದು ಸೆಲ್ಫಿ ತೊಗೊತಿದ್ದೀವಿ ನೋಡಿ. ಫೋಟೋ ತೊಗೊಂಡ್ವಿ. ಇವಾಗ ನೋಡಿ, ಎಲ್ಲನೂ ಫೋಟೋ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಗೋವಿಂದ ಸ್ವಾಮಿದು ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಕಾಪರ್ದು. ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಒಂದೊಂದು ವಿಗ್ರಹಗಳು ಕೂಡ. ನೋಡಿ, ನಂದಿ, ಗಣೇಶ ತೊಟ್ಲಲ್ಲಿ ಕೂತಿರೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದೊಂದು ಕಮ್ಮಿ ಸಿಗುತ್ತೆ, ಒಂದೊಂದು ಜಾಸ್ತಿ ರೇಟ್ ಹೇಳ್ತಾರೆ. ನೋಡ್ಕೊಂಡು ತೊಗೋಬೋದು, ನಿಮ್ಗೆ ಯಾವ್ದು ಬೇಕೋ ಅದನ್ನು. ಸಖತ್ತಾಗಿದೆ. ನಾವು ಒಂದು 3-4 ಪರ್ಚೇಸ್ ಮಾಡಿದ್ವಿ. ನೋಡಿ, ಎಷ್ಟು ಚೆನ್ನಾಗಿದೆ ಬುದ್ಧ ಸ್ಟ್ಯಾಚ್ಯೂ. ನೋಡಿ ಫ್ರೆಂಡ್ಸ್, ಶ್ರೀಕೃಷ್ಣನ ಹಿಂದೆಗಡೆ ಹಸು ಇದೆ. ತುಂಬ ಚೆನ್ನಾಗಿದೆ ವಿಗ್ರಹ. ಸಖತ್ತಾಗಿದೆ ನೋಡಿ. ಸ್ಟ್ಯಾಂಡ್ ಮೇಲೆ ಇಟ್ಟು ಕೃಷ್ಣ ಹೇಳ್ಬೋದು, ಆ ಥರ ಮಾಡಿದ್ದಾರೆ. ಸಖತ್ತಾಗಿದೆ ನೋಡಿ. ಅಲ್ಲೂ ಸ್ಟ್ಯಾಂಡಲ್ಲೂ ಗಂಟೆಗಳೆಲ್ಲ ಇದ್ದಾವೆ ನೋಡಿ, ಯಾವ ಥರ ಇದೆ ಅಂತ. ಪುಟ್ಟ ದೇವರುಗಳೆಲ್ಲ ಇದೆ. ಗಣೇಶ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ. ಇಂಥ ದೇವರಿಲ್ಲ ಅನ್ನಂಗಿಲ್ಲ, ಎಲ್ಲ ಥರ ದೇವರುಗಳು ವಿಗ್ರಹಗಳು ಕೂಡ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದೈತೆ. ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಈ ಕೃಷ್ಣ ವಿಗ್ರಹ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸಿಂಗಲ್ ಪೀಸ್ ಎಷ್ಟು ಅಂತ ಕೇಳಿದ್ರೆ 20,000 ಹೇಳ್ತಾರೆ ಆ ಕೃಷ್ಣ ವಿಗ್ರಹಕ್ಕೆ. ನೋಡಿ ಫ್ರೆಂಡ್ಸ್, ಸಣ್ಣ ಸಣ್ಣ ವಿಗ್ರಹಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಕೃಷ್ಣ ರಾಧೆಯ ವಿಗ್ರಹ ಅಲ್ಲಿದೆ. ನೋಡಿ ಫ್ರೆಂಡ್ಸ್, ಫ್ರೇಮ್ ಹಾಕೋದು ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಗಮ್ ಹಾಕಿ ಅಂಟಿಸೋದಷ್ಟೇ ಅದು ವಿಗ್ರಹನ, ಅದಕ್ಕೆ ಫ್ರೇಮ್ಗೆ ಅದು ಕೂಡ ಡಿಸ್ಪ್ಲೇ ಹಾಕಿ ಇಟ್ಟಿದ್ದಾರೆ ನೋಡಿ. ನೋಡಿ, ಈ ಥರ ಸುಮ್ಮನೆ ಇಟ್ಟಿದ್ದಾರೆ ಅಷ್ಟೇ. ಈ ಫ್ರೇಮ್ ಮೇಲೆ ಗಮ್ ಹಾಕಿ ಅಂಟಿಸಿಲ್ಲ. ಬೇಕು ಅಂದಾಗ ಗಮ್ ಹಾಕಿ ಅಂಟಿಸ್ತಾರೆ. ನಮಗೆ ಬೇಕು, ನಾವು ತೊಗೊತಾ ಇದ್ದೀವಿ ಅನ್ನೋದಾದರೆ ಗಮ್ ಹಾಕಿ ಅಂಟಿಸ್ಕೊಡ್ತಾರೆ. ಎನಿ ಸೈಜ್ 1200 ಅದು ಆ ಫ್ರೇಮ್ 1000 ಅದು ಸ್ವಲ್ಪ ದೊಡ್ಡದಾದ್ರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಗೇಮ್ಗಳಿದ್ದಾವೆ ಆಟ ಆಡೋ ಅಂಥದ್ದು. ಎಲ್ಲ ಮರದಲ್ಲಿ ಮಾಡಿದ್ದಾರೆ ನೋಡಿ, ಯಾವ ಥರ ಇದೆ ಅಂತ. ಚೆಸ್ ಬೋರ್ಡಿಂದ ಹಿಡಿದು ಎಲ್ಲ ಇದೆ. ಪಝಲ್ಸ್ ಎಲ್ಲ ಐತೆ. ಎಷ್ಟೊಂದು ಥರ ಗೇಮ್ಗಳೆಲ್ಲ ಇದ್ದಾವೆ. ನೀವು ಮೋಸ್ಟ್ಲಿ ನೋಡಿರಬೇಕು, ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಗೇಮ್ಗಳೆಲ್ಲ ಇರ್ತಾರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿ ಅಂತ.
ಅಷ್ಟು ಗೇಮ್ಗಳೆಲ್ಲ ಕೆಲವೊಂದೊಂದು ಇಲ್ಲೇ ಸಿಗ್ತಾಯಿದೆ ನೋಡಿ. ನೋಡಿ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್, ಪಗಡೆಯಿಂದ ಹಿಡಿದು ಎಲ್ಲ ಇಟ್ಟಿದ್ದಾರೆ. ಸಖತ್ತಾಗಿದ್ದಾವೆ ನೋಡೋಕ್ಕೆ. ನೋಡಿ ಫ್ರೆಂಡ್ಸ್, ಫ್ರಿಜ್ ಮೇಲೆ ಅಂಟಿಸೋಂಥ ಮ್ಯಾಗ್ನೆಟ್ ಇದು ಎಷ್ಟು ಚೆನ್ನಾಗಿದೆ, ಫ್ಯಾಮಿಲಿದು. ನೋಡಿ ಫ್ರೆಂಡ್ಸ್, ದೇವ್ರದ್ದು ಫ್ರೇಮ್ ಕೂಡ ಹೇಗಿದೆ ಅಂತ ಸಖತ್ತಾಗಿದೆ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂದೊಂದು ಫ್ರೇಮ್ ಸೂಪರ್ ಆಗಿದೆ. ಎಷ್ಟು ದೊಡ್ಡ ದೊಡ್ಡ ಫ್ರೇಮೆಲ್ಲ ಇದೆ ಫ್ರೆಂಡ್ಸ್, ಇಲ್ಲಿ ಸಖತ್ತಾಗಿದೆ ನೋಡೋಕ್ಕೆ. ಒಂದ್ಸಲ ನೀವು ಬನ್ನಿ ಇಲ್ಲಿಗೆ, ಒಂದ್ಸಲ ನೋಡಿ. ಯಾರು ನೋಡಿಲ್ಲ ದಯವಿಟ್ಟು ಬಂದು ನೋಡಿ ಎಕ್ಸಿಬಿಷನಲ್ಲಿ. ನಾವು ನೋಡಿಲ್ದೇ ಇರೋದೆಲ್ಲ ಕೆಲವೊಂದೆಲ್ಲ ಇಲ್ಲಿ ನಾವು ನೋಡ್ಬೋದು. ನೋಡಿ ದೇವ್ರದ್ದು ಪಿಕ್ಚರ್ಸು, ದೊಡ್ಡ ಫೋಟೋ ಹೇಗಿದೆ ಅಂತ. ಏನು ಡ್ರಾಯಿಂಗ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ನೋಡಿ ಇಲ್ಲಿ ಗಣೇಶನ ಅವತಾರ ಎಷ್ಟಿದೆ, 9 ಗಣೇಶದ ಅವತಾರ ತೋರಿಸಿದ್ದಾರೆ. ಡಿಸೈನು ಟೇಬಲ್ಗಳು, ಆ ಟೇಬಲ್ಗೂ ಒಂದು ಸಣ್ಣ ಸಣ್ಣ ಡ್ರಾಯರ್ಗಳೆಲ್ಲ ಇದ್ದಾವೆ ನೋಡಿ. ಬೆಂಚ್ ನೋಡಿ, ಸಣ್ಣ ಸಣ್ಣ ಟೇಬಲ್ ನೋಡಿ, ಕಾಫಿ ಟೀ ಕುಡಿಯೋಂಥದ್ದು, ನ್ಯೂಸ್ ಪೇಪರ್ ಇಡೋ ಅಂಥದ್ದು ಟೇಬಲ್ಲು ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇಲ್ಲೊಂಥರ ರೌಂಡ ಶೇಪಾಗಿ ಡೈನಿಂಗ್ ಟೇಬಲ್ಗೂ ಯೂಸ್ ಮಾಡ್ಕೋಬೋದು. ಸಖತ್ತಾಗಿದೆ. ಇದರಲ್ಲೊಂದು ಡ್ರಾಯರ್ ಬೇರೆ ಇದೆ ನೋಡಿ, ಮೇಲೆಲ್ಲ ಇಟ್ಟಿದ್ದಾರೆ ಸಣ್ಣ ಸಣ್ಣ ಚೇರ್ ಇಟ್ಬಿಟ್ಟು. ಎಷ್ಟು ಹಳೆ ಕಾಲದ ಡಿಸೈನ್ಗಳು ಗೊತ್ತಾ, ತುಂಬ ಸಖತ್ತಾಗಿದ್ದಾವೆ ನೋಡೋಕ್ಕೆ. ಈ ವಾಸ್ ನೋಡಿ ಹೇಗಿದೆ ಅಂತ. ಒಳ್ಳೆ ರಾಜರದ ಯೂಸ್ ಮಾಡ್ತಾಯಿದ್ರಲ್ಲ ಆ ಥರ ಇದೆ ಟೇಬಲ್ಗಳೆಲ್ಲ. ನೋಡಿ ಬೆಂಚಿಗೆ ಯಾವ ಥರ ಡಿಸೈನ್ ಮಾಡಿದ್ದಾರೆ. ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್, ಚಿಕ್ಕದು ನೋಡಿ. ಇದು ಒಡವೆ ಬಾಕ್ಸ್ಗಳಿಡೋ ಅಂಥದ್ದು, ಸೇಫ್ಟಿ ಬಾಕ್ಸ್. ಒಳ್ಳೆ ಹೇಗಿದೆ ನೋಡಿ, ಒಳ್ಳೆ ಟ್ರಂಕ್ ಥರ ದೊಡ್ಡದಾಗಿದೆ ನೋಡಿ. ಮಣೆ ನೋಡಿ ಫ್ರೆಂಡ್ಸ್, ಪೂಜೆಗಿಡೋ ಅಂಥದ್ದು ಮಣೆ. ಪಿಂಗಾಣಿ ಕಪ್ಗಳೆಲ್ಲ ಹೇಗಿದೆ ನೋಡಿ ಫ್ರೆಂಡ್ಸ್. ಕಾಫಿ ಕುಡಿಯೋದು, ಹಾಲು ಕುಡಿಯೋದು ಎಲ್ಲ ಥರ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಕಪ್ಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಳ್ಳೊಳ್ಳೆ ಡಿಸೈನ್ಸು, ಒಳ್ಳೊಳ್ಳೆ ಕಲರ್ಸ್ಗಳೆಲ್ಲ ಇದ್ದಾವೆ. ಸಖತ್ತಾಗಿದೆ ನೋಡಿ. ಎಷ್ಟು ದೊಡ್ಡದಿದೆ ನೋಡಿ ಇಲ್ಲಿ ಕಪ್ಪು. ಎಂತೆಂಥ ಡಿಸೈನ್ ಎಲ್ಲ ಮಾಡಿದ್ದಾರೆ ನೋಡಪ್ಪ, ಎಷ್ಟು ಚೆನ್ನಾಗಿದ್ದಾವೆ ಅಪ್ಪ ಅಪ್ಪ. ನೋಡಿ ಜಾಡಿಗಳು ಹೆಂಗಿದ್ದಾವೆ ಅಂತ. ಕಾಫಿ ಸರ್ವ್ ಮಾಡೋಂಥ ಸಾಸರ್ ಕೂಡ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ಲ್ಯಾಂಪ್ಗಳು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್, ಲ್ಯಾಂಪು ಎಷ್ಟು ಚೆನ್ನಾಗಿದೆ. ನೋಡಿ ಹೇಗಿದೆ.
ಏನಾಗಲ್ಲ, ಸುಮ್ಮನಿರುತ್ತೆ ಅಷ್ಟೇ. ಬೆಡ್ ಲೈಟು ಇದೇನಾ ನೀವು ಹೇಳಿದ್ದು ಡೈರಿ? ನೈಸ್. ಓಕೆ. ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬ ಹಳೆ ಕಾಲದ್ದು ಹೇಗಿದೆ ಅಂತ. ತಾಮ್ರದ ತಪ್ಪಲಿಗಳೆಲ್ಲ ಇದ್ದಾವೆ. ಇಲ್ಲಿ ನೋಡಿ ಬಸವಣ್ಣ ಎಷ್ಟು ಹಳೇದಾದರೂ ಎಷ್ಟು ಚೆನ್ನಾಗಿದೆ, ಯಾವ ರೀತಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಶೇಪ್ ಇದೆ ನೋಡಿ. ಬಸವಣ್ಣನ ನಾಲಿಗೆ ನೋಡಿ ಏನು ಹೇಗೆ ಎತ್ತಿದೆ ಅದು ಅಂತ. ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ ಇದು. ಇನ್ನು ನೋಡಿ ಫ್ರೆಂಡ್ಸ್, ಯಾವ ಥರದ ಹಳೆಯದು ತಾಮ್ರದ ಪಾತ್ರೆಗಳೆಲ್ಲ ಇದೆ. ನಮ್ಮ ಅಜ್ಜಿ ಕಾಲದಲ್ಲಿ ಕೆಲವೊಂದೊಂದು 2-3 ಪಾತ್ರೆ ನೋಡಿದ್ದೆ ಈ ಥರದ್ರಲ್ಲಿ. ನೋಡಿ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಎಣ್ಣೆ ಹಾಲು ಇಡೋ ಅಂಥದ್ದು ಕ್ಯಾನು, ಎಷ್ಟು ಚೆನ್ನಾಗಿದೆ. ನೀರು ಹಾಕುವಂಥದ್ದು ನೈಸ್. ಪೂಜಾ ಬುಟ್ಟಿ ನೋಡಿ ಫ್ರೆಂಡ್ಸ್. ಈ ಪಾತ್ರೆ ನೋಡಿ, ಸೌಂಡ್ ಬರುತ್ತಾ ಇದು? ಹೆಂಗಿದೆ ನೋಡಿ ಸೌಂಡು, ಸಖತ್ತಾಗಿದೆ ನೋಡಿ. ಎಷ್ಟು ಹಳೆ ಕಾಲದ್ದು ಹೇಗಿದೆ ಅಂತ. ನೈಸ್ ಅಲ್ವಾ? ಇಲ್ಲಿ ನೋಡಿ ನವಿಲು, ಆನೆ, ಎಷ್ಟು ಹಳೆ ಆಂಟಿಕ್ ಪೀಸ್ ಎಲ್ಲ ಹೆಂಗೆ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಆವಾಗ ಬಳಸ್ತಿತ್ತು ಸೌಟು ಸ್ಪೂನ್ಗಳು ಎಲ್ಲ ಹೇಗಿದೆ ನೋಡಿ. ದೀಪ ನೋಡಿ, ಆವಾಗಿದ್ದಿತ್ತು ವಿಗ್ರಹಗಳು ನೋಡಿ. ಇಲ್ಲಿ ನೋಡಿ ಕ್ಯಾರಿಯರ್ ಹೇಗಿದೆ. ಲಂಚ್ ಬಾಕ್ಸ್ ಕ್ಯಾರಿಯರ್ಗಳು ಹೇಗಿದೆ ನೋಡಿ ಫ್ರೆಂಡ್ಸ್. ಆವಾಗೆಲ್ಲ ತೊಗೊಂಡೋಗ್ತಾ ಇತ್ತು ಕ್ಯಾರಿಯರ್ಗಳು. ಆಗಿನ ಕಾಲದಲ್ಲಿದ್ದ ಪಾತ್ರೆಗಳೆಲ್ಲ ಎಕ್ಸಿಬಿಷನ್ಗೆ ಇಟ್ಟಿದ್ದಾಯಿತು. ನೋಡಿ ಯಾವ ಥರ ಮಾಡಿದ್ದಾರೆ. ಚೇರ್ ನೋಡಿ ಡಿಸೈನ್ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ಸ್ಟೆಪ್ ಬೈ ಸ್ಟೆಪ್ ಇಡುವಂಥದ್ದು ಯಾವ ಥರ ಇದೆ. ಒಂದೊಂದು ಡಿಸೈನ್ ಇದೆ ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ. ಇದು ನೋಡಿ ಡೋರು, ಇದೆಲ್ಲ ಗೋಡೆಗೆ ಇಡೋ ಅಂಥದ್ದು ಶೋ ಪೀಸ್ ಅನಿಸುತ್ತೆ ಇದೆಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. रहेगा मैडम, ये मुंबई मिक्स, चंदन मिक्स, तुलसी मिक्स, पंजाब मिक्स, रोज मिक्स, कोकोनट मिक्स, ये पान मिक्सिंग रहेगा। पान मिक्स में एक देखो बनारस स्पेशल बनारसी मीठा पान आपको देखो मैडम। उसमें रहेगा ड्राई डेट्स, हनी, गुलकंद, सैफरन, जिंजर विच आमला रहेगा। मैडम आप देखो क्वार्टर किलो का पैकेट, हाफ किलो का नहीं मेरी कितना होता है? 250 ग्राम्स पैकेट मैडम। कितना दो? मैं काटते नहीं हूँ। कितना होना बोलो? ये कितना हो गया बोलो? 100 ग्राम्स का है, बना देंगे मैडम। इंग्लिश का इनके लेवल ये 100 है कितने इतना इस वर्क कौन पैसा
ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಇದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. Actually, Explorers does that. You know, the meaning of your name, the meaning of your name. What is the meaning of your name? Bullet or not? ಇವಾಗ ಆಗ್ತದೆ. हाँ सेकेंड वन अनबड़ा राइट ಇಲ್ಲಿ ನೋಡಿ ಫ್ರೆಂಡ್ಸ್, ಬಟ್ಟೆಯಲ್ಲೇ ಪರ್ಸ್ ಮಾಡಿರೋದು ಯಾವ ಥರ ಇದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಪರ್ಸು ಫುಲ್ ಒಳ್ಳೆ ಬಟ್ಟೆ ಇದ್ದಂಗೆ ಇದೆ. ನೋಡಿದ್ರೆ ಪರ್ಸ್ ನೋಡಿ ಎಷ್ಟು ಥರ ಕಲರ್ಸಲ್ಲಿ ಇಟ್ಟಿದ್ದಾರೆ ಅಂತ. ಒಂಥರ ಸಾಫ್ಟಾಗೂ ತುಂಬ ಚೆನ್ನಾಗಿದೆ. ಇದು ನೋಡಿ, ಒಂಥರ ಚಾಪೆನಲ್ಲಿ ಹೆಣಿ ಥರ ಎಲ್ಲ ಬಿದ್ದರು ಆ ಥರದ್ರಲ್ಲಿ ಇದೆ ಪರ್ಸ್ಗಳೆಲ್ಲ. ಒಂಥರ ಇದೇ ಒಂಥರ ಡಿಫ್ರೆಂಟಾಗಿದೆ ಪರ್ಸು. ತುಂಬ ಗಟ್ಟಿಯಾಗಿ ಒಂಥರ ತುಂಬ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟಾಗಿ. ಸ್ವಲ್ಪ ಟೇಸ್ಟ್ ಮಾಡಿ. ಸ್ವಲ್ಪ ಟೇಸ್ಟ್ ಮಾಡಿ. ಒಳಗಡೆ ಬಂದೆ. ಸ್ವಲ್ಪ आलू चिप्स सर, कोई बात नहीं, खाते जाइए, ऐसा मैं लेते जाइएगा। आलू पापड़, ये रागी का बिस्किट रहेगा, स्वीट चोकोस की तरह। हाँ, चोकोस की तरह। चोको हम टेस्ट करा देते हैं आपको। नहीं रागी का ही बनता है वो। ये सम अदर आलू आइए, ये लोग आ रहे हैं। रागी पापड़ ये सब हमारा वन पीस लेते गए, बॉम्बे वाला माल नहीं है, ये कलकत्ता से आया है। ये 1800 का 2000 में सेल करता है, 1800 का। इसमें दो कलर है, टू कलर, सी मैम, टू कलर, दो कलर। वो लॉन्ग हैंडल अलग आएगा, लॉन्ग हैंडल ये आएगा, ये सब आएगा। ಇದು ಎಷ್ಟು ಬುಕ್ ಇದು? 300. पहले देखो, पसंद करो, उसके बाद रेट पैसा के बाद में पूछो, माल पसंद करो। हाँ, 1500 आ गया, एक ही प्राइस।
नेटवर्क नहीं आता है ना। ಗೊತ್ತಾಗೋಯ್ತು. ಎಷ್ಟು ಇದು ಕಪ್ಸ್? ಏನದು ಪಿಂಗಾಣಿನ ಅದ? ಯಾವ್ದ್ರಿಂದ? ಬಟ್ಟು. ಹಾಂ ಹಾಂ ಹಾಂ. ಎಷ್ಟಂತದು? ಪ್ರೂಫ್ ತಗೊಂಡಂಗೆ. ಇಲ್ಲ ಇಲ್ಲ, ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅಂತ ಗೊತ್ತಾಗಕ್ಕೆ. ಓಕೆ. ಇದೆಲ್ಲ ಬಲ್ಬ್ ಇಂದನಾ? बल्ब अಲ್ಲ, ಇದು ಕಲ್ಲಲ್ಲಿ ಕೆತ್ತಿರೋದು ಇದಾ? ये ज्वेलरी बॉक्स है मैडम, इसमें धूप वगैरह भी रख सकते हैं। ಜ್ಯುವೆಲರಿ ಬಾಕ್ಸು. ಏ ಇದು ಒಡೆದೋಗುತ್ತೆ. ಇದು ಇರಲ್ಲ, ಕಲ್ಲಿದು ಒಡೆದೋಗುತ್ತೆ, ಬಿತ್ತು ಸಿಡ್ದೋಗುತ್ತೆ ಪಟ್ಟ ಅಂತ ಬಿದ್ದರೆ. ಸಖತ್ತಾಗಿದಲ್ಲ ಬ್ಯಾಗು. न्यू ना ओल्ड? न्यू. ₹200 ಕಮ್ಮಿ ಮಾಡಿದ್ರಿ. ಏನು ನಮಗೆ ಬರಲ್ಲ. ನರಸಿಂಹ ಅವ್ರು ತಗೊಂಡ್ರು, ಅವ್ರು ತಗೊಂಡ್ಬಿಟ್ಟಿದ್ದಾರೆ. ನೀನು ಯಾವ್ದು ನೋಡಿದೆ ಚಿನ್ನು? ಇಲ್ವಾ? ನೋಡಿ ಫ್ರೆಂಡ್ಸ್, ಕಾಪರು ಹೇಗಿದೆ ಅಂತ ವಿಗ್ರಹಗಳು ಎಷ್ಟು ಚೆನ್ನಾಗಿದೆ ನೋಡಿ.
ಇಲ್ಲಿ ನೋಡಿ ಫ್ರೆಂಡ್ಸ್, ಟಿ ವಿ ಶೋಕೇಶಲ್ಲಿ ಇಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ ನೋಡಿ. ಇಲ್ಲಿ ನೋಡಿ ಮ್ಯಾಟ್ಗಳು, ಯಾವ್ಯಾವ ಥರ ಡಿಸೈನ್ದು ಮ್ಯಾಟ್ಗಳಿದ್ದಾವೆ ಕಲರ್ ಕಲರಾಗಿ. ಪರ್ಸ್ ನೋಡಿ ಫ್ರೆಂಡ್ಸ್, ವ್ಯಾನಿಟಿ ಬ್ಯಾಗು, ಸಣ್ಣ ಸಣ್ಣ ಪರ್ಸು. ಇಲ್ಲಿ ನೋಡಿ ಡ್ರಾಯಿಂಗ್ ಪಿಕ್ಚರ್ಸ್ದು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಫ್ರೇಮ್ ಒಳಗೆ ಯಾವ ಥರ ಮಾಡಿದ್ರು. ಇದು ನೋಡಿ ಸ್ಕ್ರೀನ್ಗಳು ಫ್ರೆಂಡ್ಸ್, ಸಾಯಿ ಕ್ರಿಯೇಷನ್ಸ್ ಸ್ಕ್ರೀನ್ ನೋಡಿ ಹೇಗಿದೆ. ಇಲ್ಲಿ ನೋಡಿ ಕಾಶ್ಮೀರ್ ಡ್ರೈ ಫ್ರೂಟ್ಸ್. ಸ್ಲಿಪ್ಪರ್ಸ್ ನೋಡಿ ಫ್ರೆಂಡ್ಸ್, ಹೆಂಗಿದೆ ನೋಡಿ ಸ್ಲಿಪ್ಪರ್ಸು. ಲೆದರಲ್ಲೇ ಸಖತ್ತಾಗಿದ್ದಾವೆ, ಎಷ್ಟು ಚೆನ್ನಾಗಿದೆ ನೋಡಿ ಸ್ಲಿಪ್ಪರು. ಫ್ರೆಂಡ್ಸ್, ಫೈನಲಿ ಎಕ್ಸಿಬಿಷನ್ ನೋಡಿದ್ದು ಮುಗಿದಿತ್ತು. ಸೊ ಇವಾಗ ನಾವು ಆಚೆ ಹೊರಟಿದ್ದೀವಿ. ಬೆಂಗಳೂರು ಉತ್ಸವ ಸೂಪರಾಗಿತ್ತು. ಇದು 9ನೇ ತಾರೀಕಿಂದ 25ನೇ ತಾರೀಕುವರೆಗೂ ಇರುತ್ತೆ. ಈ ಜನವರಿ ತಿಂಗಳಲ್ಲಿ 17 ದಿವಸದವರೆಗೂ ಇರುತ್ತೆ ನೋಡಿ ಫ್ರೆಂಡ್ಸ್. ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಬಂದು ತೋರಿಸಿ ಫ್ರೆಂಡ್ಸ್, ಇಲ್ಲಿ ಉತ್ಸವನ, ಬೆಂಗಳೂರು ಉತ್ಸವ ಹೇಗೆ ಮಾಡಿದ್ದಾರೆ ಅಂತ. ಹಳೆ ಕಾಲದ ವಸ್ತುಗಳೆಲ್ಲ ಇಟ್ಟಿದ್ದಾರೆ, ಒಳ್ಳೊಳ್ಳೆ ವಿಗ್ರಹಗಳು ಇಟ್ಟಿದ್ದಾರೆ, ಒಳ್ಳೊಳ್ಳೆ ಡ್ರಾಯಿಂಗ್ಸ್ಗಳೆಲ್ಲ ಇಟ್ಟಿದ್ದಾರೆ, ಸಖತ್ತಾಗಿದ್ದಾವೆ. ಒಂದು ಸಲ ನೋಡಿ, ಒಳ್ಳೊಳ್ಳೆ ಬುಕ್ಸ್ಗಳೆಲ್ಲ ಇದ್ದಾವೆ ನೋಡಿ, ತಗೊಳ್ಳಿ, ಪರ್ಚೇಸ್ ಮಾಡಿ. ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಅಡ್ರೆಸ್ ಕೂಡ ನಾನು ಅಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ. ಬಾಯ್.